ಡ್ಯಾನಿಶ್ ಅಲಿ ಬಿಎಸ್ಪಿ ಸೇರ್ಪಡೆಯಾಗಿ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಹಳ ಅಚ್ಚರಿಯ ಬೆಳವಣಿಗೆ. ಜೆಡಿಎಸ್ಗೆ ಡ್ಯಾನಿಶ್ ಅಲಿ ಗುಡ್ ಬೈ ಹೇಳಿದ್ದಾರೆ ಅಂತಂದ್ರೆ, ಯಾಕಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಬಹಳ ಆಪ್ತರು ಡ್ಯಾನಿಶ್ ಅಲಿ. ಆದ್ರೆ ಇಂಥದ್ದೊಂದು ನಿರ್ಧಾರ ಪ್ರಮುಖವಾಗಿ ಸಹಮತದಿಂದಲೇ ಆಗಿರುವಂತಹದ್ದ, ಅಥವಾ ಇದು ಮುಂದಿನ ದಿನಗಳಲ್ಲಿ ಏನ್ ಬೆಳವಣಿಗೆಗೆ ಚಾನ್ಸಸ್ ಇದೆ ಅಂತ? ದೇವೇಗೌಡರ ಸೂಚನೆಯಂತೆಯೇ ಡ್ಯಾನಿಶ್ ಅಲಿ ಬಿಎಸ್ಪಿ ಸೇರಿದ್ದಾರೆ. ದೇವೇಗೌಡರಿಗೆ ಕೈ ಕೊಟ್ಟು ಡ್ಯಾನಿಶ್ ಅಲಿ ಬಿಎಸ್ಪಿ ಸೇರ್ತಕ್ಕಂತ ಪ್ರಮೇಯವೇ ಉದ್ಭವ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಡ್ಯಾನಿಶ್ ಅಲಿಗೆ ಉತ್ತರ ಪ್ರದೇಶದಲ್ಲಿ ಟಿಕೆಟ್ ಕೊಡಿಸ್ತಾ ಇರತಕ್ಕಂಥವ್ರು ದೇವೇಗೌಡರು ಮತ್ತು ಮಾಯಾವತಿ ನಡುವೆ ಯಾವಾಗ ದೋಸ್ತಿಯ ಮಾತುಕತೆ ನಡೆದಿತ್ತು, ಒಂದು ಸ್ಥಾನವನ್ನ ಬಿಎಸ್ಪಿಗೆ ಏನು ಜೆಡಿಎಸ್ ಬಿಟ್ಟು ಕೊಟ್ಟಿತ್ತು, ಚಾಮರಾಜನಗರದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿತ್ತು. ಅದೇ ರೀತಿಯಾಗಿ ಅವರನ್ನ ಬಿಎಸ್ಪಿ ಮಹೇಶ್ ಅವರನ್ನ ಮಂತ್ರಿ ಮಾಡಿದಾಗ ಜೆಡಿಎಸ್ ನ ಒಬ್ಬ ಸಂಸದರಿಗೂ ಕೂಡ ನಾನು ಟಿಕೆಟ್ ಕೊಡ್ತೀನಿ ಅಂತಕ್ಕಂಥದ್ದನ್ನ ಬಿಎಸ್ಪಿ ಹೇಳಿತ್ತು. ಆದ್ರೆ ಈಗ ಮಾಯಾವತಿ ದೇವೇಗೌಡರಿಗೂ ಇಟ್ಟಿರ್ತಕ್ಕಂಥ ಷರತ್ತು ಏನು ಅಂದ್ರೆ, ಜೆಡಿಎಸ್ ನ ಸಿಂಬಾಲ್ ಮೇಲೆ ಡ್ಯಾನಿಶ್ ಅಲಿ ಸ್ಪರ್ಧಿಸಿದ್ರೆ ಉತ್ತರ ಪ್ರದೇಶದಲ್ಲಿ ಗೆಲ್ಲೋದು ಕಷ್ಟ ಆಗತ್ತೆ. ಯಾಕಂದ್ರೆ ಮತದಾರರಿಗೆ ಸಿಂಬಲ್ ಗೊತ್ತಿರಲ್ಲ. ಆ ಕಾರಣದಿಂದ ಡ್ಯಾನಿಶ್ ಅಲಿಗೆ ನಾನು ಗಾಜಿಯಾಬಾದ್ ಹತ್ತಿರ ಇರ್ತಕ್ಕಂಥ ಹಾಪುಡ್ ಲೋಕಸಭಾ ಕ್ಷೇತ್ರದಿಂದ ಬಿಎಸ್ಪಿ ಟಿಕೆಟ್ ಕೊಡ್ತೀವಿ, ಆದ್ರೆ ಬಿಎಸ್ಪಿ ಚಿಹ್ನೆಯ ಮೇಲೆ ಡ್ಯಾನಿಶ್ ಅಲಿ ಸ್ಪರ್ಧಿಸಬೇಕು ಅಂತಕ್ಕಂಥ ಷರತ್ತನ್ನ ಮಾಯಾವತಿ ಹಾಕಿದ್ರು. ಆ ಕಾರಣದಿಂದ ಡ್ಯಾನಿಶ್ ಅಲಿ ಬಿಎಸ್ಪಿಗೆ ಸೇರ್ಪಡೆಯಾಗಿದ್ದಾರೆ. ಹಾಪುಡ್ ಲೋಕಸಭಾ ಕ್ಷೇತ್ರದಿಂದ ಡ್ಯಾನಿಶ್ ಅಲಿಗೆ ಬಿಎಸ್ಪಿ ಟಿಕೆಟ್ ನೀಡಲಿದೆ. ಜೆಡಿಎಸ್ ನ ಕೋಟಾದಿಂದ ಅಂದ್ರೂ ಕೂಡ ಸಣ್ಣ ಸಣ್ಣ ಪಕ್ಷಗಳು, ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಉತ್ತರ ಪ್ರದೇಶದಲ್ಲಿ ಚಿಹ್ನೆಯ ಮೇಲೆ ಸ್ಪರ್ಧಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಜನರಿಗೆ ತೆನೆ ಹೊತ್ತ ಮಹಿಳೆಯ ಪರಿಚಯವೂ ಕೂಡ ಇರಲ್ಲ. ಆ ಕಾರಣದಿಂದ ಆನೆಯ ಸಿಂಬಲ್ ಮೇಲೆಯೇ ಡ್ಯಾನಿಶ್ ಅಲಿ ಸ್ಪರ್ಧಿಸ್ಲಿ ಅಂತಕ್ಕಂಥದ್ದನ್ನು ಮಾಯಾವತಿ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಡ್ಯಾನಿಶ್ ಅಲಿ ಬಿಎಸ್ಪಿಯ ಪ್ರಾಥಮಿಕ ಸದಸ್ಯತ್ವವನ್ನ ಸ್ವೀಕರಿಸಿದ್ದಾರೆ. ಡ್ಯಾನಿಶ್ ಅಲಿಗೆ ಹಾಪುಡ್ ಲೋಕಸಭಾ ಕ್ಷೇತ್ರದಿಂದ ಬಿಎಸ್ಪಿ ಟಿಕೆಟ್ ಕೂಡ ನೀಡ್ತಾ ಇದೆ. ಪ್ರಶಾಂತ್, ನಿಜಕ್ಕೂ ರಾಜಕೀಯ ಲಾಭಕ್ಕಾಗಿ ಈ ಒಂದು ಸಹಮತದೊಂದಿಗೆ ಈ ಬೆಳವಣಿಗೆ ಆಗಿದೆ ನಿಜ. ಆದ್ರೆ ಇತಿಹಾಸದಲ್ಲಿ ಇಂತಹ ಘಟನೆಗಳಾದಂತಹ ಚಾನ್ಸಸ್ ಇದೆಯಾ ಅಂತ? ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಗೆಲ್ಲುವಂಥದ್ದು, ಅದು ಕೂಡ ಒಪ್ಪಿಗೆಯ ಮೇರೆಗೆ. ಪ್ರತಿಮಾ, ಈ ರೀತಿ ಸಾಕಷ್ಟು ರಾಜಕೀಯ ಘಟನೆಗಳು ಹಿಂದೆ ಕೂಡ ನಡೆದಿವೆ. ಬಿಹಾರದಲ್ಲಿ ಜೆಡಿಯು ಮತ್ತು ಆರ್ಜೆಡಿಯ ಮೈತ್ರಿ ಆದಾಗ ಅನೇಕ ಕ್ಷೇತ್ರದಲ್ಲಿ ಆರ್ಜೆಡಿ ಅವರನ್ನ ತಂದು ಜೆಡಿಯುಗೆ, ಜೆಡಿಯು ಅವರನ್ನ ತಂದು ಆರ್ಜೆಡಿಗೆ ಟಿಕೆಟ್ ಅನ್ನ ನಿಲ್ಸಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಬೇಸ್ಡ್ ಆನ್ ಆ ಒಂದು ಕ್ಷೇತ್ರ, ಅದರ ಡೆಮೋಗ್ರಫಿಯ ಆಧಾರದ ಮೇಲೆ ಯಾವ ಪಕ್ಷದಿಂದ ಸ್ಪರ್ಧಿಸಬೇಕು ಅಂತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ, ಈಗ ಕರ್ನಾಟಕದಲ್ಲೂ ಕೂಡ ಅನೇಕ ಬಾರಿ ಮುದ್ದನ್ಮೇಗೌಡರು ಬಂದು ಜೆಡಿಎಸ್ ನಿಂದ ಸ್ಪರ್ಧಿಸ್ತಾರ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿದ್ರೆ ಯಾವುದೇ ಲಾಭ ಆಗಲ್ಲ. ಬಿಎಸ್ಪಿ ಇಂದಲೇ ಸ್ಪರ್ಧಿಸಿದ್ರೆ ಫಿಕ್ಸ್ ವೋಟ್ ಅಂತ ಏನಿರ್ತವೆ, ಮಾಯಾವತಿ ಅವರಿಗೆ ಹಾಕ್ತಕ್ಕಂತ ಒಂದು 20% ವೋಟ್ಗಳು ಫಿಕ್ಸ್ ಆಗಿರ್ತವೆ, ಅವು ಬಂದೇ ಬರ್ತವೆ ಅಂತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಆಧಾರದ ಮೇಲೆ ಇಂಥ ಅನೇಕ ನಿರ್ಣಯಗಳು ಹಿಂದೆ ಕೂಡ ಆಗಿವೆ. ಈಗ ಡ್ಯಾನಿಶ್ ಅಲಿ ಅನೇಕ ಬಾರಿ ದೇವೇಗೌಡರು ಅವರಿಗೆ ರಾಜ್ಯಸಭೆ ಕೊಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನ ಮಾಡಿದ್ರು. ಆದ್ರೆ ಪ್ರತಿ ಬಾರಿ ಡ್ಯಾನಿಶ್ ಅಲಿಗೆ ಸಿಗ್ತಾ ಇರಲಿಲ್ಲ. ಈ ಬಾರಿ ಡ್ಯಾನಿಶ್ ಅಲಿ ನಾನು ಸ್ಪರ್ಧಿಸಲೇಬೇಕು ಅಂತಕ್ಕಂಥ ಹಠ ಹಿಡಿದಿದ್ರಿಂದ ಮಾಯಾವತಿ ಅವರಿಗೆ ಹೇಳಿ ದೇವೇಗೌಡರು ಒಂದು ಸೀಟನ್ನ ಹಾಪುಡ್ ಲೋಕಸಭಾ ಕ್ಷೇತ್ರದಲ್ಲಿ ಡ್ಯಾನಿಶ್ ಅಲಿಗೆ ಟಿಕೆಟ್ ಅನ್ನ ಕೊಡಿಸ್ತಾ ಇದ್ದಾರೆ. ಆದ್ರೆ ಮಾಯಾವತಿ ಒಂದು ಷರತ್ತನ್ನ ಇಟ್ಟಿದ್ರು, ಜೆಡಿಎಸ್ ನಿಂದ ಸ್ಪರ್ಧಿಸಿದ್ರೆ ಟಿಕೆಟ್ ಕೊಡೋದು ಕಷ್ಟ, ಗೆಲ್ಲೋದು ಕಷ್ಟ ಅಂತ ಹೇಳಿದ್ರಿಂದ ಡ್ಯಾನಿಶ್ ಅಲಿ ಈಗ ಮಾಯಾವತಿ ಅವರ ಪಕ್ಷವನ್ನ ಸೇರಿ ಅಲ್ಲಿಂದ ಸ್ಪರ್ಧಿಸುವ ನಿರ್ಣಯ ತೆಗೆದುಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.